ಆರ್ ರೈಡಿಂಗ್ ಆಸ್ ಎ ಪಿಲಿಯನ್. ಸೊ ಇವಾಗ ನಮ್ಮ ಪಯಣ ಬಂದು JC ರೋಡ್. ಸೊ ಇವತ್ತಿನ ಪಯಣ ಬಂದು ಟುವರ್ಡ್ಸ್ JC ರೋಡ್. ಸೊ ನಮ್ಮ ಹುಡುಗ ನಾನು ಟುವರ್ಡ್ಸ್ JC ರೋಡ್. ಸೊ ಏನು ಮ್ಯಾಮ್ ಏನು ಕೆಲಸ ಮ್ಯಾಮ್? ಸೊ ನಮ್ಮ ಹುಡುಗ R15 ಟೈರ್ ವಾರಂಟಿ ಕ್ಲೇಮ್ ಕೊಟ್ಟಿದ್ದ. ಸೊ ಅದನ್ನು ಈಸ್ಕೊಂಬರೋಕ್ಕೆ ಟೈಮ್ ಎಷ್ಟು? ಆಲ್ಮೋಸ್ಟ್ 6:30ನಾ? ಆಲ್ಮೋಸ್ಟ್ 6:30. ಸೊ ಈಗ JC ರೋಡ್ಗೆ ಹೋಗಿ ಟೈರ್ ಕಲೆಕ್ಷನ್ ಮಾಡೋಕ್ಕೆ ಹೋಗ್ತಿದ್ದೀರಿ. ಸೊ ನೋಡೋಣ, ಆನ್ ದ ವೇ ಏನಾದರೂ ಕಂಟೆಂಟ್ ಸಿಕ್ಕಿದ್ರೆ ಮುಂದೆ ಆಗ್ಬಿಡು. ಸೊ ಏನಾದರೂ ಇವಾಗ ಅರ್ಲಿ ಮಾರ್ನಿಂಗ್ ರೈಡ್ಸ್ ಇದ್ದಾಗ ಈ ನನ್ನ ಏನಂತಾರೆ ಈ ನನ್ನ ಸ್ಟಾಕ್ ಹೆಡ್ಲೈಟ್ಸ್ ಏನಿದೆಯೋ ಸಫಿಷಿಯೆಂಟ್ ನನ್ನ ಲೈಟ್ ಇರೋಲ್ಲ, ವಿಸಿಬಿಲಿಟಿ ಇರೋಲ್ಲ. ಸೊ ಫಾಗ್ ಲೈಟ್ ಹಾಕ್ತೀನಿ. ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ ಫಾಗ್ ಲೈಟು ಆಲ್ಮೋಸ್ಟ್ ಬ್ಯಾನ್ ಮಾಡ್ತಾರೆ ಇವಾಗ. ಸೊ ಅದಕ್ಕೂ ಫೈನ್ ಹಾಕೋದು ಸ್ಟಾರ್ಟ್ ಮಾಡ್ತಾರೆ. ಆಲ್ರೆಡಿ ಆಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ನಮ್ಮ ಹುಡುಗ ಇದರಲ್ಲಿ ಸಾಕ್ಸ್ ಹಾಕಿದ್ದಾನೆ. ಸೊ ವೀಡಿಯೋಲ್ಲಿ ಹಾಕಿರ್ತೀನಿ ಒಂದು ಕ್ಲಿಪ್ಪು. ಪ್ರಾಬ್ಲಿ ಸಾಕ್ಸ್ ಏನಕ್ಕಂದರೆ ಈ ಪೊಲೀಸವ್ರು ಹಿಡಿತಾರೆ, ಫಾಗ್ ಲೈಟ್ ಇದೆ. ಸೊ ಅದಕ್ಕೆ ನಮ್ಗೆ ಸಾಕ್ಸ್ ಹಾಕ್ಬಿಟ್ಟು ಕವರ್ ಮಾಡ್ತಾರೆ ಫಾಗ್ ಲೈಟ್ನ. ಸಿಟಿ ಒಳಗೆ ಎಲ್ಲರೂ ಪೊಲೀಸವ್ರು ಹಿಡಿತಾರೆ ಅಂತ. ಸೊ ಈ ರೂಲಿನ ಇಂಪ್ಲಿಮೆಂಟ್ ಮಾಡಿಲ್ಲ ಅವರು. ಸೊ ಇಂಪ್ಲಿಮೆಂಟ್ ಮಾಡೋಕ್ಕೆ ಮುಂಚೆನೇ ವಾರ್ನಿಂಗ್ ಕೊಟ್ಟಿರೋ ಆಲ್ರೆಡಿ ಇರ್ತೀವಿ. ಸೊ ಅದಕ್ಕೆ ನಮ್ಗೆ ಸಾಕ್ಸ್ ಹಾಕಿ ಮುಚ್ಚಿರೋದು. ಸೊ ಸಾಕ್ಸ್ ಹಾಕಿ ಮುಚ್ಚಿಯಾನೆ. ಸೊ ನಾನೇನು ಮಾಡಬೇಕು, ಪ್ಲಗ್ ಇನ್ ಪ್ಲೇ ಥರ ಮಾಡ್ಕೊಬೇಕು. ಸೊ ಡ್ಯೂರಿಂಗ್ ಏನೋ ರೈಡ್ಸ್ ಇದ್ದಾಗ ಹೈವೇ ಕಡೆ ಹೋದಾಗ ಆವಾಗ ನಾನು ಫಾಗ್ ಲೈಟ್ ಹಾಕೊಬೇಕು. ಸೊ ಅದೊಂದು ಮಾಡ್ಕೊಬೇಕು. ಸುಮ್ಮನೆ ಇನ್ವೆಸ್ಟ್ ಮಾಡಿರೋ 3,000 ರೂಪಾಯಿ ಫಾಗ್ ಲೈಟಿಗೆ ಡಮಾರ್. ಹಾಂ, ಫೈನ್ ಅದಕ್ಕಿಂತ ಡಬಲ್ಲು. ಸೊ ಎಷ್ಟು ಮ್ಯಾಮ್ ಒಂದು ಲೈಟಿಗೆ ಎಷ್ಟು? ಒಂದು ಲೈಟಿಗೆ 500 ರೂಪಾಯಿ. ಸೊ 2 ಲೈಟ್ ಇದೆ. ಸೊ ನಮ್ಮ ಹುಡುಗ 4 ಫಾಗ್ ಲೈಟ್ ಬೇರೆ. ಸೊ ಇಕ್ಬೇಕು 2,000 ರೂಪಾಯಿ. ಸೊ ನಂದಲ್ಲಿ ಎಡೆ ಇರೋದು JC ಇದು ಮಿನಿ ಡ್ರೈವ್ ಇದೆ. ಅದೇ ಊರಾಗಲೇ ಇದೆ ಡಿಸ್ಕು ನೀನೇನೇ ಹೇಳೋ, ನೀನು ಎಷ್ಟೇ ದೊಡ್ಡ ಡಿಸ್ಕ್ ಕೊಟ್ರು ಎಫಿಷಿಯನ್ಸಿ ಏನು ಗೊತ್ತಾ, ಬ್ರೇಕ್ ಪ್ಯಾಡ್ಸ್ ಚೆನ್ನಾಗಿರ್ಬೇಕು. ನಿಂಗೆ ಫೀಡ್ಬ್ಯಾಕ್ ಕೊಡುತ್ತೆ ನೋಡು, ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗೋದು. ನಿಂಗೆ ಆಮೇಲೆ ಮೆಟೀರಿಯಲ್ ಯಾವ್ದು ಯೂಸ್ ಮಾಡ್ತೀವಿ. ಹೌದೌದು. ನಂದೇ ನೋಡು, ಸ್ಟಾಕು ಬಂದ್ಬಿಟ್ಟು ಆರ್ಗ್ಯಾನಿಕ್ ಇರೋದು. ಅಲ್ಲ ಸಿಂಥೆಟಿಕ್ ತಾನೇ. 6,000 ಕಿಲೋಮೀಟರ್ಸ್ ಮೇಲೆ ಲಾಸ್ಟ್ ಆಗಲ್ಲ ಅದು. ಆಮೇಲೆ ಅದು ಫೀಡ್ಬ್ಯಾಕು ಅಷ್ಟೇ, ಅಷ್ಟೇ. ಹೌದು. ಸ್ಟಾಕ್ ಗಾಡಿ ಆದ್ರೆ ನಿಂಗೆ ಸ್ಟಾಪ್ ಮಾಡ್ಬೋದು ಆರಾಮಾಗೆ, ಏನು ಪ್ರಾಬ್ಲಮ್ ಆಗಲ್ಲ. ಬೈ ಚಾನ್ಸ್ ನೀವು ಸ್ವಲ್ಪ ವೆಯ್ಟ್ ಜಾಸ್ತಿ ಮಾಡಿದ್ರು ನಿಂಗೆ ಆ ಡಿಸ್ಟೆನ್ಸ್ ಏನು ಸ್ಟಾಪ್ ಆಗೋ ಡಿಸ್ಟೆನ್ಸ್ ಇರೋದು ಜಾಸ್ತಿ ಆಗುತ್ತೆ. ವೆಯ್ಟ್ ಜಾಸ್ತಿ ಆಯ್ತಲ್ಲ, ನಿಂತ್ಕೊಳಲ್ಲ ಅಷ್ಟೇ. ಅದಕ್ಕೇನೆ ಅಪ್ಗ್ರೇಡ್ ಮಾಡೋಕ್ಕೆ ಅಂತ ಸೆರಾಮಿಕ್ಗೆ ಫಿಟ್ ಆಗಿದ್ದು. ಸೆರಾಮಿಕ್ ಚೆನ್ನಾಗಿದೆ. ಪ್ರಾಬ್ಲಮ್ ಏನು ಅಂದರೆ ಸೆರಾಮಿಕ್ ಎಲ್ಲರಿಗೂ ಎಲ್ಲ ಗಾಡಿಗೂ ಸೆಟ್ ಆಗಲ್ಲ. ಸೆಟ್ ಆದರೆ ಆಯಿತು, ಇಲ್ಲಾಂದ್ರೆ ಇಲ್ಲ. ಸೆಟ್ ಆಗಿದೆ. ಆಮೇಲೆ ಇನ್ನೊಂದೇನು ರೋಟರ್ ಬೇಗ ಹೊಟ್ಟೋದು. ಹೌದೌದು. ನಾನು ಆಲ್ಮೋಸ್ಟ್ ಹೋಗಿದೆ. 50,000 ಕಿಲೋಮೀಟರ್ ನಾನು ಚೇಂಜ್ ಮಾಡಬೇಕು ರೋಟರ್. ಆಮೇಲೆ ಬೆಟ್ಟು, ಅದೇ ಬೆಟ್ಟು ಅಂದರೆ ಮಳೆ ಬಂದಾಗ ಸ್ವಲ್ಪ ಎಫಿಷಿಯನ್ಸಿ ಕಮ್ಮಿ ಇರುತ್ತೆ. ಸೊ ಪ್ರಾಬಬ್ಲಿ ಈ ಗಾಡಿ ಓಡಿಸೋದು, ಈ ಗಾಡಿ ಬಗ್ಗೆ ಸಪ್ರೇಟ್ ವೀಡಿಯೋ ಬರುತ್ತೆ ಇನ್ ಫ್ಯೂಚರ್ ಇದ್ರದ್ದು. ಆಮೇಲೆ R15 ವರ್ಷನ್ 2, ಸೊ ಅದ್ರದ್ದು ಬರುತ್ತೆ. ಅದು ಲೆಜೆಂಡ್ ಗಾಡಿ, ಕಂಪ್ಲೀಟ್ ರಾ ಗಾಡಿ. ಸೊ ಇವಾಗಿರೋ ಗಾಡಿನೆಲ್ಲ ಆರಾಮ್ ಬೀಟ್ ಮಾಡಿ ಬಿಸಾಕತ್ತೆ. ಸೊ ನಾನು ಹೈವೇಲಿ ನಮ್ಮ ಹುಡುಗ R15 ತಂದರೆ ಅವನಿಲ್ಲೋ ಇರ್ತಾನೆ, ನಾನಿಲ್ಲೋ ಇರ್ತಾನೆ. ಅವ್ನು ಮುಂದೆ ಹೋಗ್ಬಿಟ್ಟು ಒಂದು 10 ನಿಮಿಷ ಕಾಯ್ದಿರ್ತಾನೆ ನಾನು ಬರೋದಂಕ. ಸೊ ಆ ಥರ ಪರಿಸ್ಥಿತಿ ಆಗ್ಬಿಡುತ್ತೆ ಇವನು R15 ತಗೊಂಡ್ರೆ. ತುಂಬ ಕೇರ್ಫುಲ್ ಆಗಿರ್ಬೇಕು ಮಾಮ ಗಾಡಿ ಓಡಿಸ್ಬೇಕಂದ್ರೆ. R15 ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಏನೂ ಇಲ್ಲ. ಹೌದೌದು, ಅದು ಕರೆಕ್ಟ್. ಸೊ ಇನ್ ಕೇಸ್ ಕೇಳಿಸಿಲ್ಲ ಅಂದರೆ ಯಾವಾಗ ನೀವು ಕಂಪ್ಲೀಟ್ ರಾ ಗಾಡಿ ಓಡಿಸ್ತೀರೋ ಆವಾಗಲೇ ನಿಮ್ಮ ಏನೋ ಗಾಡಿ ಕಳ್ತಿರೋ ಒಂದು ಎಕ್ಸ್ಪೀರಿಯೆನ್ಸ್ ಬರುತ್ತೆ. ಸೊ ಏನಕ್ಕಂದರೆ ಕಂಪ್ಲೀಟ್ ರಾ ಇರುತ್ತಲ್ಲ, ಸೊ ನಿಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಬ್ರೇಕಿಂಗು, ಸೊ ಹೆಂಗೆ ಗಾಡಿ ಕಂಟ್ರೋಲ್ ಮಾಡ್ಬೋದು ಅಂತ. ಈ ಕಂಪ್ಲೀಟ್ ಎಲೆಕ್ಟ್ರಾನಿಕ್ಸ್ ಕೊಟ್ಬಿಟ್ರೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇರುತ್ತೆ. ಸೊ ಅದ್ರಲ್ಲಿ ಏನಿಲ್ವಲ್ಲ ನಿಮಗೆ, ABS ಇಂದ ಹಿಡಿದು ಏನೂ ಇಲ್ಲ.
ಸೊ ಅವಾಗ ಕಲಿತೀರಾ ಎಲ್ಲೆಲ್ಲಿ ಬ್ರೇಕಿಂಗ್ ಆಗಬೇಕು ನಾನು ಬ್ರೇಕಿಂಗ್ ಪಾಯಿಂಟ್. ಸೊ ಅದೇ ಎಕ್ಸ್ಪೀರಿಯನ್ಸ್. ಸೊ ನನಗಿಂತ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಬೈಕಿಂಗಲ್ಲಿ ನಮ್ಮ ಹುಡುಗನಿಗೆ. ಸೊ ಅದರಲ್ಲಿ ಅವನಿಂದನೇ ನಾನು ಕಲ್ತಿರೋದು ಆಲ್ಮೋಸ್ಟ್. ಸೊ ಅವನಿಗೆ ಏನಾದರೂ ಬೈಕಲ್ಲಿ ಡೌಟ್ ಇದ್ದರೆ ನನಗೆ ಕೇಳ್ತಾನೆ, ನನಗೇನಾದ್ರು ಡೌಟ್ ಇದ್ದರೆ ನಮ್ಮ ಹುಡುಗನ ಕೇಳ್ತೀನಿ. ಸೊ ಹಿಂಗೆ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಆಗುತ್ತೆ, ಐ ಮೀನ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ರೈಡ್ ಹೋದ್ರೂ ಪ್ರಾಬಬ್ಲಿ ಒಂದು ಲಾಸ್ಟ್ ವೀಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನಾ ಇಬ್ಬರೇ ಹೋಗೋದು. ಅದು ಬಿಟ್ಟರೆ ಇನ್ನೊಬ್ರು ಇದೆ, ಇನ್ನೊಂದು ಗ್ಯಾಂಗ್ ಇದೆ, ಒಂದು ಗ್ರೂಪ್ ಇದೆ. ಸೊ ಅದಕ್ಕೇನು ಅಫಿಷಿಯಲ್ ನೇಮೆಲ್ಲ ಇಲ್ಲ. ಏನು ವಾಟ್ಸಪ್ ಗ್ರೂಪಲ್ಲಿ ಏನಿದೆಯೋ, ಸೊ ಒಂದೊಂದು ಜಾಗ ಹೋಗ್ತಿರಲ್ಲ, ಸೊ ಅದೊಂದು ಹೆಸರು. ಹೊಕೆನೆಕಲ್ ಹೋದ್ರಿ, ಸೊ ಹೊಕೆನೆಕಲ್ ಬೈಕ್ ಟ್ರಿಪ್ ಅಂತ ಅದೊಂದು ಚೇಂಜ್. ಸೊ ಇವಾಗ ನೆಕ್ಸ್ಟ್ ರೈಡ್ ಇದ್ದಾಗ ನೆಕ್ಸ್ಟ್ ಇನ್ನೊಂದು ಹೆಸರು ಹಾಕಿ ಚೇಂಜ್ ಮಾಡೋದು. ಸೊ ಆ ಥರ ಅದಕ್ಕೊಂದು ಅಫಿಷಿಯಲ್ ಗ್ರೂಪ್ ಹೆಸರಿಲ್ಲ. ಸೊ ಪ್ರಾಬಬ್ಲಿ ಇನ್ ಫ್ಯೂಚರ್ ಆ ಗ್ರೂಪು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಆಮೇಲೆ ಗ್ರೂಪ್ ಹೆಸರು ರಿವೀಲ್ ಮಾಡೋಣ, ಅದು ಹೊಸ ಹೆಸರು. ಸೊ ಪ್ರಾಬಬ್ಲಿ ಇದೆ ಫಸ್ಟ್ ನಂದು ಏನೋ ನೈಟ್ ಟೈಮ್ ವ್ಲಾಗ್ ಮಾಡ್ತಿರೋದು ಆ್ಯಂಡ್ ಆ್ಯಸ್ ಅ ಪಿಲಿಯನ್. ಸೊ ಕ್ಲಾರಿಟಿ ಹೆಂಗೆ ಬರೋದು ಗೊತ್ತಿಲ್ಲ. ಸೊ ಈ ಇನ್ಸ್ಟಾ 360ಯಲ್ಲಿ ಲೋ ಲೈಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಕಂಪೇರ್ ಟು ಗೋಪ್ರೋ. ಸೊ ನೋಡಬೇಕು. ಸೊ ಕರೆಂಟ್ಲಿ ಲೋ ಲೈಟ್ ಸ್ಟೆಬಿಲಿಟಿ ಆನಲ್ಲಿದೆ, 1080p 60 ಫ್ರೇಮ್ಸಲ್ಲಿದೆ. ಸೊ ಹೇಗೆ ಬರೋದು ಗೊತ್ತಿಲ್ಲ. ಯಾವುದು? ಹಾಂ, MNL ಏನದು? ಏನು ಗೊತ್ತಾ ಅದು? ಹಾಂ, ಯಾವುದು ಲೇನಲ್ಲಿ ಹೈಯೆಸ್ಟ್ ಟ್ರಾಫಿಕ್ ಇರುತ್ತೋ ಅಲ್ಲಿ ಓಪನ್ ಆಗುತ್ತೆ. ಅದನ್ನು ಡಿಟೆಕ್ಟ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅದನ್ನ. ಸೊ ಬ್ಯಾಂಗ್ಳೂರ್ ಇಸ್ ಬಿಕಮಿಂಗ್ ಆಟೋನಮಸ್. ಸೊ ಏನು ಅದು ಎಷ್ಟು ದಿವಸ ಬರೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಡೆವಲಪ್ಮೆಂಟ್ ಇನ್ ಕೇಸ್ ಆಫ್ ಟ್ರಾಫಿಕ್ ಮ್ಯಾನೇಜ್ಮೆಂಟು ಒಳ್ಳೆ ಇದು ಮಾಡ್ಕೊಂಡಿದ್ದಾರೆ. ಸೊ ಅದು ಕಾಣಿಸ್ತಿರ್ಬೋದು ನಿಮಗೆ, ಪ್ರಾಬ್ಲಿ ಝೂಮ್ ಮಾಡ್ತೀನಿ. ಸೊ ಏನೋ ಸೆನ್ಸರ್ ಡಿಟೆಕ್ಟ್ಸ್ ಆರ್ ಸೆನ್ಸರ್ಸ್ ಯಾವ ಲೇನಲ್ಲಿ ಯಾವ ಸೈಡಲ್ಲಿ ಟ್ರಾಫಿಕ್ ಜಾಸ್ತಿ ಇದೆಯೋ, ಸೊ ಬೇಸ್ಡ್ ಆನ್ ದಟ್ ಕ್ಯಾಲ್ಕುಲೇಟ್ ಮಾಡಿ ಆ ಲೇನ್ ಓಪನ್ ಮಾಡಿಬಿಡುತ್ತೆ, ಇಲ್ಲ ಆ ಸೈಡ್ ಟ್ರಾಫಿಕ್ ಕ್ಲಿಯರ್ ಮಾಡಿಬಿಡುತ್ತೆ. ಸೊ ಒಳ್ಳೆಯದೇ, ಆದರೆ ಸೊ ಪ್ರಾಬಬ್ಲಿ ಒಳ್ಳೆಯದೇ, ಆದರೆ ಅದು ಎಷ್ಟು ದಿವಸ ಲಾಸ್ಟ್ ಆಗೋದು ಗೊತ್ತಿಲ್ಲ. ಏನು ಮ್ಯಾಮ್? ಸೊ ಪ್ರಾಬಬ್ಲಿ ನಿಮಗೆ ಈ ಸಂಡೇ ಬಜಾರಲ್ಲಿ ಸಿಗ್ಬೋದು ಅದು ಇನ್ನು ಸ್ವಲ್ಪ ದಿವಸ ಆದಮೇಲೆ. ಆ ಡಿಸ್ಪ್ಲೇ ಹಾಕಿದ್ರಲ್ಲ, LED ಡಿಸ್ಪ್ಲೇ, ಈ ಸೆನ್ಸರ್ಸ್ ಇದು ಇಂಪ್ಲಿಮೆಂಟ್ ಮಾಡಿದಾರಲ್ಲ ಇವಾಗ, ಸಂಡೇ ಬಜಾರಲ್ಲಿ ಸಿಗ್ಬೋದು, ಅದಂತೂ ಗ್ಯಾರಂಟಿ. ಸೊ ಹೀಗೆ ಹೋದರೆ JC ರೋಡು. ಸೊ ಇದೆಲ್ಲೋ ಟೈರ್ ಶಾಪ್ ಹತ್ರ ಹೋಗ್ತೀವಿ ನಾವು. ಇದು ಟೈರ್ ಶಾಪ್ ಬಂದ್ಬಿಟ್ಟು ನಮ್ಮ ಫ್ರೆಂಡ್ದು ಲೊಕೇಶನ್ ಟೈರ್ ಬಡಿ ಅಂತ ಇದೀವಿ ಒಂದು ಇನ್ಸ್ಟಾಗ್ರಾಮಾ. ಸೊ ಯಾರಿಗಾರ ಟೈರ್ ಬೇಕಿದ್ರೆ ಇಂಜಿನ್ ಆಯಿಲ್, ಇಡೀ ಮಿಕ್ಸ್ ಇಂಜಿನ್ ಆಯಿಲ್ ಆಗಲಿ ನಿಮ್ಮ ಹತ್ರ ಸಿಗುತ್ತೆ. ಇಂಜಿನ್ ಆಯಿಲು ಆಮೇಲೆ ಟೈರಿಂದ ಎಲ್ಲ ಸಿಗುತ್ತೆ. ಸೊ ಟೈರ್ ಬಡಿ ಅಲ್ಲ ಮ್ಯಾಮ್. ಸೊ ನಂಬರು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀರಿ. ಸೊ ಇನ್ನು ಯಾರಿಗಾದ್ರೂ ಟೈರ್ ಏನಾದರೂ ಬೇಕಿದ್ರೆ ಸೊ ಇವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಇದೆ. ಸೊ ಇಲ್ಲಿಗೆ ಬಂದಿದ್ದೀರಿ, ಇದೆ ಟೈರ್ ಬಡಿ. ಫಾರ್ಮರ್ಗೆ ನಾನು ಯೂಸ ಮಾಡ್ತೀನಿ. ಇಲ್ಲ ನಾನು ಬರ್ತೀನಿ ಅಂಕಲ್. ಇನ್ನೂ ಅಲ್ಲ, ನೋಡಿದ್ರೂ ಇವಾಗ ಯೂಸ್ ಇಲ್ವಲ್ಲ. ಸೊ ಸಿಟಿ ಯೂಸಿಗೆ ಸಖತ್ ಸಿಟಿಗೆ ಕಂಬೈನ್ಡ್ ವಿತ್ ಆಫ್ ರೋಡು ಅದು ಇದು. ಸೊ ಈ ಕ್ಲಾತು ಕೊಡ್ತಾರೆ, ಟೈರ್ ವಾರ್ಮರ್ ಥರ ಯೂಸ್ ಮಾಡ್ಕೊಬೋದು. ಸೊ 3000 ಇದು 150 ಸೆಕ್ಷನ್ ಅಲ್ಲ, 150 ಸೆಕ್ಷನ್ ಇದು ಸೈಜ್ 150 ಅಲ್ಲ. ಹಾಂ 150 ಬರುತ್ತೆ. ಸ್ಟಾಕ್ ಟೈರ್ ಏನಾದರೂ ನೀವೇನಾದರೂ ಟೈರ್ ಸೈಜ್ ಇನ್ಕ್ರೀಸ್ ಮಾಡೋಕ್ಕೆ ಹೋಗ್ತೀರಾ ಅಂದರೆ ಮೈಲೇಜ್ ಡ್ರಾಪ್ ಆಗಿಬಿಡುತ್ತೆ. 140 ಬರೋದು. 150 ಅದಕ್ಕೂ ಇಲ್ಲ. ಡ್ಯೂಕಿಗಿದೆ 150. ನಂದು 140 ಸ್ಟಾಕ್. 140 ಆರಾಮ ಚೇಂಜ್ ಮಾಡಿಸಿದ್ರೆ 2 ಚೇಂಜ್ ಮಾಡಿಸ್ಬೇಕು. ಸೊ ನಮ್ಮ ಟ್ರ್ಯಾಕಲ್ಲೆಲ್ಲ ಇದನ್ನೇ ಈ ಟೈರ್ ವಾರ್ಮರ್ ಅಂತ ಯೂಸ್ ಮಾಡ್ತಾರೆ. ಸೊ ಇದು ಎಕ್ಸಾಕ್ಟಾಗಿ ಟೈರ್ ವಾರ್ಮರಲ್ಲ, ಒಂದು ಪ್ರೊಟೆಕ್ಟಿವ್ ಲೇಯರ್ ಥರ ಕೊಟ್ಟಿದ್ದಾರೆ ಬ್ಯಾಕ್ ಥರ. ಸೊ
ಇದು MRP ಬಂದು 4.7 ಇದೆ, ಆದರೆ ಇವರು 3.7ಗೆ ಮಾಡಿಕೊಡ್ತೀನಿ ಅಂದಿದ್ದಾರೆ. ಚೆನ್ನಾಗಿದೆ ಟೈರ್. ಸೊ ರೀಪ್ಲೇಸ್ಮೆಂಟ್ ಅಲ್ಲ ಮ್ಯಾಮ್, ಇದು ಅಂಡರ್ ವಾರಂಟಿ ರೀಪ್ಲೇಸ್ಮೆಂಟ್. ಇದು ಎಂಡ್ಯೂರೋ ಗ್ರಿಪ್ ಇವೆಲ್ಲ ಯೂರೋ ಗ್ರಿಪ್. ಸೊ ಅವ್ನ ಟೈರ್ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಸೊ ರೀಪ್ಲೇಸ್ಮೆಂಟಿಗೋಸ್ಕರ ಬಂದಿದ್ರಿ ನಾವು. ಸೊ ಇವತ್ತು ರೀಪ್ಲೇಸ್ಮೆಂಟ್ ಆಯಿತು. ಇದು ಒಂದು R15 ವರ್ಷನ್ 2ಗೆ. ಇದು ಎಷ್ಟು ಮ್ಯಾಮ್ 140 ಇದ್ದಾನೆ ಸೈಡ್? ಹಾಂ ಹಾಂ. ಓ, ಸೊ ಅದಕ್ಕೆ ರೀಪ್ಲೇಸ್ಮೆಂಟ್. ಗಾಡೀಲಿ ಸ್ಟಾಕ್ ಟೈರ್ ಏನು ಬರುತ್ತೋ ಸೊ ಅದನ್ನೇನೋ ಚೇಂಜ್ ಮಾಡೋಕ್ಕೆ ಹೋಗ್ತೀರಾ, ನಾನು ಸ್ವಲ್ಪ ಗಾಡಿ ಬಲ್ಕಿಯಾಗಿ ಕಾಣಬೇಕು ಅಂತ ಟೈರ್ ಸೈಜ್ ಏನೋ ಇನ್ಕ್ರೀಸ್ ಮಾಡಿದ್ರೆ, ಸೊ ಡಿಸೈನ್ ಮಾಡಿರೋದು ಬಂದು ಏನು ರೊಟೇಷನ್ ಆಫ್ ಇಂಜಿನ್ನು ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಸೊ ಅವರೊಂದು ಪರ್ಟಿಕ್ಯುಲರ್ ಸೈಜಿಗೆ ಡಿಸೈನ್ ಮಾಡಿರ್ತಾರೆ. ಸೊ ಇಲ್ಲ ನಾನು ಬಲ್ಕಿಗೆ ಆಗಬೇಕು, ದೊಡ್ಡ ಸೈಜ್ ಟೈರ್ ಆಗಬೇಕು ಅಂತ ಮಾಡಿದ್ರೆ ಇಂಜಿನ್ ಸ್ಟ್ರೆಸ್ ಆಗುತ್ತೆ ತುಂಬ. ಸೊ ಅವಾಗೇನಾಗುತ್ತೆ, ಪರ್ಫಾರ್ಮೆನ್ಸ್ ಕಮ್ಮಿ. ಸೊ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮೈಲೇಜ್ ಫುಲ್ ಡ್ರಾಪ್ ಆಗುತ್ತೆ ನಿಮಗೆ. ಸೊ ಈ ಪ್ರಾಬಬ್ಲಿ ದೊಡ್ಡ ದೊಡ್ಡ ಲಾರಿ ಟೈರ್ ಥರ ಎಲ್ಲ ಹಾಕೊಂಡು ಓಡಾಡೋರು, ಸೊ ಅವ್ರ ಮೈಲೇಜ್ ಫುಲ್ ಡ್ರಾಪ್ ಆಗುತ್ತೆ. ಸೊ ಅದಕ್ಕೆ ಸ್ಟಾಕ್ ಏನು ರೆಕಮೆಂಡ್ ಮಾಡಿರ್ತಾರೋ ಸೊ ಅದನ್ನೇ ಯೂಶ್ವಲಿ ಅದನ್ನೇ ಹಾಕ್ಸ್ಕೊಬೇಕು. ಸೊ ಬೇರೆ ಕಂಪನಿಗಳಲ್ಲಿ ಹಾಕ್ಸ್ಕೊಂಡ್ರೆ ಪರವಾಗಿಲ್ಲ, ಒಟ್ಟಿನಲ್ಲಿ ಸೇಮ್ ಸೈಜ್ ಇದ್ದರೆ ಓಕೆ. ಇಲ್ಲಾಂದರೆ ಇಂಜಿನ್ಗೂ ಸ್ಟ್ರೆಸ್ಸು. ಸೊ ನಿಮ್ಮ ಇಂಜಿನ್ ಏನೋ ಲೈಫ್ ಟೈಮು ಕಮ್ಮಿ ಆಗುತ್ತೆ. ಸೊ ನಿಮ್ಮದು ಗಾಡಿದ ಪೊಟೆನ್ಷಿಯಲ್ ಏನಿರುತ್ತೋ ಫುಲ್ ಡ್ರಾಪ್ ಆಗುತ್ತೆ. ಸೊ ಪ್ರಾಬಬ್ಲಿ ಟ್ರೂ ಬೈಕರ್ ವಿಲ್ ನೋ ವಾಟ್ ಟು ಡು ವಾಟ್ ನಾಟ್ ಟು ಡು ವಿತ್ ಇಸ್ ಮೋಟರ್ ಬೈಕ್. ಮಾಡಿಫೈ ಮಾಡಿ ಮಾಡಬೇಡಿ ಅಂತ ಏನು ಹೇಳಲ್ಲ, ಆದರೆ ರಿಸಲ್ಟ್ ಏನಾಗುತ್ತೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದೇ ಮೇನ್. ಹೌದು, ಸುಮ್ಮನೆ ಯಾವನೋ ಒಬ್ಬ ಎಕ್ಸ್ಪ್ಲಾಶ್ ಹಾಕೊಂಡವನೆ ಫ್ಲಾಶರ್ ಅಂತೀನಿ, ಅದ್ರ ಯೂಸೇ ಇಲ್ಲ. ಹೌದು, ಅದು ಬೇರೆ ಫ್ಲಾಶರ್ ಸಿಟಿಲಿ ಹಾಕೊಂಡು ಓಡಾಡ್ತಾರೆ. ಫಾಗ್ ಲ್ಯಾಂಪ್ ಅಷ್ಟೇ, ಫಾಗ್ ಲೈಟ್ ಅಷ್ಟೇ. ಹೌದು, ಸಿಟಿಲಿ ಹಾಕೊಂಡು ಬರ್ತೀರಾ ಹೈವೇದಲ್ಲಿ, ಅದನ್ನು ಇದರಲ್ಲಿ ಐಬಿ ಮಲ್ಲಿ. ಸೊ ಇದೇನಂದರೆ ಒಬ್ಬ ಮಾಡೋ ತಪ್ಪಿಗೆ ಇಡೀ ಬೈಕಿಂಗ್ ಕಮ್ಯುನಿಟಿಗೆ ಕೆಟ್ಟ ಹೆಸರು ಬರೋಂಗಾಗತ್ತೆ. ಸೊ ಅದೇ ಆಗ್ತಿರೋದು. ಸೊ ನಾವು ಈ ರೈಡ್ಗಳಿಗೆಲ್ಲ ಹೋದಾಗ ಈ ಗೇರ್ಗಳೆಲ್ಲ ಹಾಕೊಂಡ್ರೆ ಜನ ಏನು ಅನ್ಕೊತಾರೆ ಅಂದರೆ ರೇಸ್ ಮಾಡೋಕೆ ಹೋಗ್ತಾರೆ, ಇವು ತುಂಬ ಫಾಸ್ಟಿಗೆ ಓಡಿಸ್ತಾರೆ ಅಂತ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಆ ಬ್ಲೇಮ್ ಎಲ್ಲರ ಮೇಲೂ ಬಂದ್ಬಿಡುತ್ತೆ ಆ್ಯಸ್ ಎ ಬೈಕರ್ ಕಮ್ಯುನಿಟಿ ಅಂತ. ಸೊ ಇದೆಲ್ಲ ಕಾಮನ್ನು. ಸೊ ಈ ವಿಡಿಯೋ ಒಂದು ನಮ್ಮ ಪ್ರೂಫಿಗೆ, ಇನ್ನೊಂದು ಮೆಮೊರಿ ಕ್ರಿಯೇಟ್ ಆಗುತ್ತೆ. ಇವಾಗ ಇನ್ ಕೇಸ್ ಏನಾದರೂ ಆಯಿತು ಅಂದರೆ ಒಂದು ಕ್ಯಾಮ್ರಾ ರೆಕಾರ್ಡಿಂಗಲ್ಲಿರುತ್ತೆ, ಒಂದು ಪ್ರೂಫ್ ಆಗುತ್ತೆ. ಅದು ಬಿಟ್ಟರೆ ಇದು ಏನಂತಾರೆ ಆ್ಯಸ್ ಅ ಮೆಮೊರಿ. ಸೊ ಈ ಥರ ಜಾಗಕ್ಕೆ ಹೋಗಿದ್ದೆ, ಸೊ ನಾನು ಡಿಲೀಟ್ ಮಾಡಿದ್ರೂ ಯೂಟ್ಯೂಬಲ್ಲಿ ಇರುತ್ತೆ ಆ ಕಂಟೆಂಟ್. ಆಮೇಲೆ ಈ ಬೇಡದಿರೋದು ಈ ಸೈಲೆನ್ಸರಲ್ಲಿ ಹಾಕೊಂಡು ಓಡಾಡಿಸ್ತಾರಲ್ಲ, ಸೊ ಅವ್ರದ್ದು ಅಷ್ಟೇ ಮೈಲೇಜ್ ಡ್ರಾಪ್ ಆಗುತ್ತೆ. ಯಾಕಂದರೆ ನೀವು ಎಕ್ಸಾಸ್ಟ್ ಚೇಂಜ್ ಮಾಡಿದ್ರೆ ಅದೇ ಹಾಂ, ನೀವು ಆಲ್ರೆಡಿ ನಿಮ್ಮ ಗಾಡಿ ಇಟ್ ಇಸ್ ಟ್ಯೂನ್ಡ್, ಈ ಏರ್ ಎಷ್ಟು ಹೋಗಬೇಕು, ಫ್ಯೂಲ್ ಎಷ್ಟು ಮಿಕ್ಸರ್ ಆಗಬೇಕು, ಕಂಬಷನ್ ಯಾವ ಟೈಮ್ ಆಗಬೇಕು ಅಂತ. ಸೊ ನೀವೇನಾಗುತ್ತೆ ಫ್ರೀಯಾಗಿ ಈ ಸ್ವಲ್ಪ ರಿಸ್ಟ್ರಿಕ್ಷನ್ ಇರುತ್ತಲ್ಲ ಬ್ಯಾಕ್ ಪ್ರೆಷರು ಈ ನಮ್ಮ ಎಕ್ಸಾಸ್ಟಿಂದ, ಸೊ ಅದು ಕಂಪ್ಲೀಟಾಗಿ ಇರೋಲ್ಲ. ಸೊ ಹಾಗೇನಾಗುತ್ತೆ, ಸೊ ಕಂಪನಿಯವರು ಆಮೇಲೆ ಈ ಡಿಸೈನ್ ಟೀಮ್ ಏನು ಮಾಡಿರ್ತಾರೆ, ಈ ಸೊ ಏರ್ ಫ್ಯೂಲ್ ಮಿಕ್ಸ್ಚರ್ ಇಷ್ಟೇ ಇರಬೇಕು ಅಂತ ಇರುತ್ತೆ. ಆಮೇಲೆ ಎಕ್ಸಾಸ್ಟ್ ಇರೋದ್ರಿಂದ ಒಂಚೂರು ಬ್ಯಾಕ್ ಪ್ರೆಷರ್ ಇರುತ್ತೆ ಗಾಡೀಲಿ. ಸೊ ನೀವೇನೋ ಎಕ್ಸಾಸ್ಟ್ ತೆಗೆದುಬಿಟ್ಟು ಒಂದು ಸ್ಟ್ರೈಟ್ ಪೈಪ್ ಥರ ಮಾಡಿಬಿಟ್ರೆ ಸೊ ನಿಮ್ಗೆ ಪ್ರೆಷರೇ ಇರೋಲ್ಲ. ಆವಾಗ ನಿಮಗೆ ಏರ್ ಫ್ಯೂಲ್ ಮಿಕ್ಸ್ಚರೇ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು, ಸೊ ಸಪ್ರೇಟ್ ಅದಕ್ಕಂತ ಏರ್ ಫಿಲ್ಟ್ರ್ ಅಪ್ಗ್ರೇಡ್ ಆಗಬೇಕು. ಹಾಂ, ಮತ್ತು ಇಂಜಿನ್ನ ಟ್ಯೂನ್ ಮಾಡಬೇಕು. ಈ ಹೊಸ ಏರ್ ಫಿಲ್ಟ್ರಲ್ಲಿ ತುಂಬ ಫ್ರೀ ಫ್ಲೋ ಇರುತ್ತಲ್ಲ ಎಕ್ಸಾಸ್ಟು, ಪರ್ಫಾರ್ಮೆನ್ಸ್ ಏರ್ ಫಿಲ್ಟ್ರೇ ಆಗಬೇಕು. ಈ ಏನೇನಂತ ಈ ಫೇಕ್ ಏರ್ ಫಿಲ್ಟ್ರ್ ಹಾಕ್ತಾರಲ್ಲ, ಈ ಕೋನ್ ಟೈಪು, ಸೊ ಅದೆಲ್ಲ ನಡೆಯಲ್ಲ. ಸೊ ಈ BMC ಇಲ್ಲ KN ಒರಿಜಿನಲ್ ಏರ್ ಫಿಲ್ಟ್ರು, ಎಂಗೇಜ್ ಅವ್ರದ್ದು, ಸೊ ಇದೆಲ್ಲ ಪರ್ಫಾರ್ಮೆನ್ಸ್ ಏರ್ ಫಿಲ್ಟ್ರು. ಸೊ ಅವರೆಲ್ಲ ಇದನ್ನು ಟೆಸ್ಟ್ ಮಾಡಿರ್ತಾರೆ. ಸೊ ಈ ಥರದ್ದು ಈ ಥರ ಹಾಕ್ಕೊಂಡು ಆಮೇಲೆ ಇದನ್ನೆಲ್ಲ ಡೈನೋ ಟ್ಯೂನ್ ಮಾಡಬೇಕು. ಸೊ ಇದನ್ನೆಲ್ಲ ಎಕ್ಸಾಸ್ಟ್ ಹಾಕಿ ನೀವೇನು ಈ ಏರ್ ಫಿಲ್ಟ್ರೆಲ್ಲ ಚೇಂಜ್ ಮಾಡ್ಬೇಕು, ಡೈನೋ ಟ್ಯೂನ್ ಮಾಡಿಸ್ಬೇಕು. ಫ್ಯೂಲ್ ಮಿಕ್ಸ್ಚರು ಫ್ಯೂಲ್ ಎಕ್ಸ್ ಇಲ್ಲಾಂದರೆ ಪವರ್ ಕಮಾಂಡ್ರು. ಸೊ ಇದೆಲ್ಲ ಇದೆ ಕಂಪ್ಲೀಟಿಗೆ. ಸುಮ್ಮನೆ ಎಕ್ಸಾಸ್ಟ್ ಹಾಕೊಂಡು ಓಡಾಡಿಸಿದ್ರೆ ಗಾಡಿ ಎಕ್ಕೊಟ್ಟೋಗ್ಬಿಡುತ್ತೆ.